ನಿಮ್ಮ ನೆಚ್ಚಿನ ವಿನೋದ ವಾರ್ತೆಗೆ ಸ್ವಾಗತ. ನಾನು ನಾಗಣ್ಣ. ಇವತ್ತಿನ ವಿಷಯ ಏನು ಅಂತ ಅಂದರೆ, ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ರೆಸಾರ್ಟ್ ರಾಜಕೀಯ ಶುರು ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಬನ್ನಿ, ರೆಸಾರ್ಟ್ ರಾಜಕೀಯ ಯಾವ ರೀತಿ ನಡೀತಾ ಇದೆ, ಯಾತಕ್ಕಾಗಿ ನಡೀತಾ ಇದೆ ಅನ್ನೋದನ್ನ ನಾವೀಗ ನೋಡೋಣ. ಸರ್ ನಮಸ್ತೆ. ಹೇಳ್ರಿ ನಾಗಣ್ಣ, ಏನು ನಿಮ್ಮದು? ಸರ್ ಏನಿಲ್ಲ, ಅದೇ ಈ CLP ಮೀಟಿಂಗು ನೀವು ರೆಸಾರ್ಟಿಗೆ ತಗೊಂಡೋಗಿ ರೆಸಾರ್ಟ್ ರಾಜಕೀಯ ಮಾಡ್ತಿದ್ದೀರಾ ಅಂತ ಸುದ್ದಿ. ಹೌದಪ್ಪ, ನಿನ್ನವರೆಗೂ ಬಂತ ಇದು. ಸರಿ, ರಾಜಕೀಯ ಮಾಡ್ತಿದ್ದೀವಿ ರೆಸಾರ್ಟಲ್ಲಿ. ಏನಪ್ಪ ಈಗ? ಹಾಗಲ್ಲ, ಈ ನಿಮ್ಮ ಸಿದ್ದರಾಮಯ್ಯದ ಬಡದವ್ರಿಗೆ ಅಸಮಾಧಾನ ಇದೆಯಂತೆ ನೀವು ರೆಸಾರ್ಟ್ ರಾಜಕೀಯ ಮಾಡೋದು. ಅದು ಅಲ್ಲದೆ ಹಿರಿಯ ಒಂದು ಸಚಿವರು ಶಾಸಕರುಗಳಿಗೂ ಇದ್ರ ಬಗ್ಗೆ ಅಸಮಾಧಾನ ಇದೆ ಅಂತ ಕೇಳ್ಪಟ್ವಿ. ಅಯ್ಯೋ, ಇರ್ಲಿ ಬಿಡ್ರಿ. ಒಂದು ಮನೇಲಿ ಹುಟ್ಟಿದ ಅಣ್ಣ ತಮ್ಮಂದ್ರೆ ಒಂಥರ ಯೋಚನೆ ಮಾಡೋದಿಲ್ಲ. ಅಂಥದ್ರಲ್ಲಿ ನಮ್ಮ ಬಗ್ಗೆ ಅಸಮಾಧಾನ ಇರೋರು ಆ ಥರ ಮಾತಾಡಿದ್ರೆ ಏನು ಮಾಡೋಕ್ಕಾಗತ್ತೆ? ಮಾಡಲಿ ಬಿಡಪ್ಪ. ಹಾಗಲ್ಲ, CLP ಮೀಟಿಂಗು ವಿಧಾನಸೌಧದಲ್ಲೇ ನಡಿಬೇಕು, ರೆಸಾರ್ಟ್ ರಾಜಕೀಯ ಮಾಡೋವಂಥದ್ದೇನಿತ್ತು ಅಂತ ನನ್ನ ಪ್ರಶ್ನೆ ಅಲ್ಲ, ಜನಗಳ ಪ್ರಶ್ನೆ. ಅಲ್ಲಯ್ಯ, ಯಾವ ಸಂವಿಧಾನದಲ್ಲಿ ಬರ್ದೈತಯ್ಯ CLP ಮೀಟಿಂಗು ವಿಧಾನಸೌಧದಲ್ಲೇ ಆಗಬೇಕು, ರಾಜಕೀಯ ಇಲ್ಲೇ ಆಗಬೇಕು, ರೆಸಾರ್ಟ್ಗೆ ಹೋಗಂಗಿಲ್ಲ ಅಂತ ಎಲ್ಲಿ ಬರ್ದಿದ್ದಾರೆ ಹೇಳಪ್ಪ? ಅದು ಸರಿ, ಅದು ನೀವು ಹೇಳೋ ಮಾತನ್ನು ಒಪ್ಪಬೇಕಾದ್ದೆ. ಅದಿರಲಿ ಬಿಡಿ. ಈಗ ಈ ಕಡೆ HD ಕುಮಾರಸ್ವಾಮಿ ಅವರು ನಿಮ್ಮ ಒಂದು ಕ್ಯಾಂಡಿಡೇಟ್ನ ಗೆಲ್ಲಕ್ಕೆ ಬಿಡಲೇಬಾರ್ದು ಅಂತ ಅವರು ಒಂದು ಕಡೆ ಮೀಟಿಂಗ್ ಮಾಡ್ತಿದ್ದಾರಂತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆಯಿತು ಬರ್ರಿ. ಕುಮಾರಸ್ವಾಮಿ ಏನು ಬೇರೆಯವ್ರೇನಪ್ಪ? ಅವರು ನಮ್ಮವರೇ ಅಲ್ವಾ? ಆಯಿತು, ಮಾಡಲಿ ಬರ್ರಪ್ಪ. ನಾವು ನೋಡ್ತೀವಿ. ನಾವು ಇಲ್ಲೇ ಇದ್ದೀವಲ್ಲ 40 ವರ್ಷದಿಂದ. ನೋಡೋಣ ಬನ್ನಿ. ಬಹಳ ಖುಷಿ ಆಯಿತು ಸರ್ ನಿಮ್ಮ ಹತ್ರ ಮಾತಾಡಿ. ಅಂದಂಗೆ ಯಾವ ರೆಸಾರ್ಟಲ್ಲಿ ಮಾಡ್ತಿದ್ದೀರಿ? ಇದನ್ನೆಲ್ಲ ನನ್ನ ಯಾಕೆ ಹೇಳ್ತೀಯ? ನನ್ನ PN ಕೇಳಪ್ಪ, ಹೇಳ್ತಾನೆ. ಸರಿ, ಬರ್ತೀನಪ್ಪ. ಕಡೆಯದಾಗ ಒಂದು ಪ್ರಶ್ನೆ, ಸಿದ್ದರಾಮಯ್ಯನವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ನೋಡಪ್ಪ, ಯಾರ್ಯಾರಿಗೆ ಮಂಡಿ ಗಟ್ಟಿ ಇದೆ, ನಡೆಯೋ ತಾಕತ್ತಿದೆ, ವಿಧಾನಸೌಧದಿಂದ ರೆಸಾರ್ಟ್ ತನಕ ಬರ್ಬೋದು. ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ವ್ಯವಸ್ಥೆ ಅಂದರೆ ಯಾವ ಥರ ಸರ್? ಅದನ್ನು ಬೇರೆ ಬಾಯಿ ಬಿಟ್ಟು ಹೇಳ್ತಾರೇನಪ್ಪ. ಎಲ್ಲ ಥರದ ವ್ಯವಸ್ಥೆನೂ ಇದೆ, ಬರ್ಬೋದು ಮಂಡಿ ಗಟ್ಟಿಗಿರೋರು. ಸರಿ, ಈಗ ಇನ್ನು ಮಾತಾಡೋಕ್ಕೆ ಟೈಮ್ ಇಲ್ಲ, ನಮ್ಮವರೆಲ್ಲ ಕಾಯ್ತವ್ರೆ. ನೋಡಿದ್ರಲ್ಲ, ಇಷ್ಟೊತ್ತು ಇದು ಶಿವಕುಮಾರ್ ಅವ್ರ ಮಾತು. ಒಟ್ಟಿನಲ್ಲಿ ಮಂಡಿ ಗಟ್ಟಿಗಿರೋರು ಯಾರು ಬೇಕಾದರೂ CLP ಮೀಟಿಂಗ್ಗೆ ವಿಧಾನಸೌಧ ಬಿಟ್ಟು ರೆಸಾರ್ಟ್ಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಶಾಸಕರು ಇಷ್ಟ. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.